ಭಾರತೀಯ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. भारत माता की अहल्याबाई होळकर के भारत माता की वंदे मातरम मातरम वंदे मातरम 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 वंदे मातरम भारत माता की जय भारत माता की जय अहल्याबाई होळकर के जय ಮಾತಾ ಅಹಲ್ಯಾಬಾಯಿಯವರು 17ನೇ ಶತಮಾನದಲ್ಲಿ 1725ರಂದು ಮೇ 31ರಂದು ಹುಟ್ಟಿದ್ರು. ಇವತ್ತು ಅವರು ಹುಟ್ಟಿ 300 ವರ್ಷ ಆಯಿತು. ಬಹುಶಃ ಅನೇಕರಿಗೆ ಅಹಲ್ಯಾಬಾಯಿಯವರ ಚರಿತ್ರೆ ಗೊತ್ತಿಲ್ಲ. ಅವರ ಚರಿತ್ರೆಯನ್ನು ಓದಿದರೆ ಇಡೀ ನಮ್ಮ ದೇಶದಲ್ಲಿ ಇಷ್ಟರವರೆಗೆ ಆಡಳಿತ ಮಾಡಿದ ಮಹಾರಾಣಿಗಳಲ್ಲಿ ಎಲ್ಲ ಸರ್ವಗುಣ ಸಂಪನ್ನೆಯಾಗಿ ಒಂದು ಆಡಳಿತಾತ್ಮಕವಾಗಿ ದಕ್ಷ ಆಡಳಿತ ಕೊಟ್ಟಿದ್ದು ಮಾತ್ರ ಅಲ್ಲದೆ ಒಂದು ಹೆಣ್ಣು ಕೌಟುಂಬಿಕ ನೆಲೆಗಟ್ಟಿನಲ್ಲೂ ಕೂಡ ಯಶಸ್ವಿಯಾಗಿ ಹೋರಾಟಗಳನ್ನು ಮಾಡಿ ತನ್ನ ಬದುಕಿನುದ್ದಕ್ಕೂ ನಿರಂತರವಾಗಿ ಕಷ್ಟವನ್ನು ಅನುಭವಿಸಿದ್ರು ಕೂಡ ತನ್ನ ಸರ್ವಸ್ವ ಎಲ್ಲ ಮನೆಯ ಎಲ್ಲ ವ್ಯಕ್ತಿಗಳನ್ನು ತನ್ನ ಕಣ್ಮುಂದೆ ಕಳ್ಕೊಂಡ್ರೂ ಕೂಡ ರಾಜ್ಯಕ್ಕಾಗಿ ಹೋರಾಟ ಮಾಡಿ ರಾಜ್ಯದ ಅಭಿವೃದ್ಧಿಯನ್ನು ಮಾಡಿದಂಥ ಮಹಿಳೆ ಅಹಲ್ಯಾಬಾಯಿ ಹೋಳ್ಕರ್ ಅವರು. ಇವತ್ತು ನಾನು ಈ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಿಯನ್ನು ನಾನು ನೆನಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆಂದರೆ ಈ ಕಾರ್ಯಕ್ರಮ ದೇಶದ ಉದ್ದಗಲಕ್ಕೂ ಮಾಡಬೇಕು. ಇಡೀ ರಾಜ್ಯದಲ್ಲಿ ರಾಜ್ಯದ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಜಿಲ್ಲಾ ಮಟ್ಟಗಳಲ್ಲಿ ಕೂಡ ಈ ಚರಿತ್ರೆ ಜನರಿಗೆ ತಲುಪಬೇಕೆನ್ನುವ ನಿಟ್ಟಿನಲ್ಲಿ ನಮ್ಮೆಲ್ಲರಿಗೂ ಕಾರ್ಯಕ್ರಮಗಳನ್ನು ಹಾಕಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ತಿಳಿಸಿದ್ದಾರೆ. ನರೇಂದ್ರ ಮೋದಿಯವರು ತಮ್ಮ ಆಡಳಿತದಲ್ಲಿ ಅಹಲ್ಯಾಬಾಯಿಯವರು 17ನೇ ಶತಮಾನದಲ್ಲಿ ಗುಡ್ ಗವರ್ನೆನ್ಸ್ಗೆ ಏನೆಲ್ಲ ಕೊಟ್ಟಿದ್ದಾರ ಅದನ್ನು ಇವತ್ತು ಮಹಿಳೆಯ ಪರವಾಗಿ ಕೊಟ್ಟಿರುವಂಥದ್ದು ಕೂಡ ನಾವು ನೋಡಿದ್ದೇವೆ. ಕಾಶಿ ಕಾರಿಡಾರ್ನಿಂದ ಹಿಡಿದು ಎಲ್ಲ ದೇವಾಲಯಗಳನ್ನು ಅಭಿವೃದ್ಧಿ ಮಾಡಿದಂಥ ಲೋಕಮಾತೆ ಅವಳು. ಇವತ್ತು ಒಬ್ಬ ಮಹಿಳೆಯಾಗಿ ಸೈನ್ಯವನ್ನು ಕಟ್ಕೊಂಡು ಸಂಸಾರವನ್ನು ನೋಡಿಕೊಂಡು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿದಂಥ ಈ ಪ್ರೇರಣಾ ಶಕ್ತಿಯನ್ನು ನಾವು ಎಲ್ಲ ಯುವಕರಿಗೆ ಯುವತಿಯರಿಗೆ ಕೊಡುವಂಥ ಕೆಲಸವನ್ನು ನಾವು ಒಂದು ಸಂಘಟನೆ ಮೂಲಕ ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದ ನಮ್ಮೆಲ್ಲರಿಗೂ ಆದರ್ಶ ಅಹಲ್ಯಾಬಾಯಿ ಹೋಳ್ಕರ್ ಅವರು. ಇವತ್ತು ಏನು ಮಹಿಳಾ ಸ್ವಾವಲಂಬಿ ಆತ್ಮನಿರ್ಭರ ಭಾರತ ನಾರಿ ಶಕ್ತಿ ಇದನ್ನೆಲ್ಲ ಅಂದೇ ಅವಳು ಬಾಲ್ಯ ವಿವಾಹವನ್ನು ತಡೆಗಟ್ಟಿದ್ದರಿಂದ ಹಿಡಿದು ಪ್ರತಿ ಒಂದು ಶಕ್ತಿಯನ್ನು ಕೊಡುವಂಥ ಮಹಿಳಾ ಪರ ಮತ್ತು ಸಮಾಜದಲ್ಲಿ ಒಂದು ಒಳ್ಳೆಯ ಉತ್ತಮ ಆಡಳಿತವನ್ನು ಕೊಟ್ಟುವಂಥ ಕೆಲಸವನ್ನು ತಾಯಿ ಮಾಡಿದ್ದಾರೆ. ಈ ಲೋಕಮಾತೆ ಪ್ರಜಾಪ್ರಿಯೆ ಆಮೇಲೆ ರಾಷ್ಟ್ರಪ್ರೇಮಿ ಇಂಥ ಒಂದು ತಾಯಿಯನ್ನು ಪಡೆದ ಈ ಭಾರತ ಮಾತೆ ಧನ್ಯ. ಈ ಒಂದು ಪ್ರೋತ್ಸಾಹ ಈ ಒಂದು ಶಕ್ತಿ ನಮ್ಮೆಲ್ಲ ತಾಯಿಯರಿಗೆ ಪ್ರೇರಣೆಯಾಗಿರಲಿ ಅವರದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಜಯಂತಿಯನ್ನು ಸರ್ಕಾರದಿಂದ ಮಾಡಬೇಕಂತ ಏನಾದರೂ ಒಂದು ಸಂಕಲ್ಪ ಇರಬಹುದಾ? ಸರ್ಕಾರದಿಂದ ಈ ಸಂಕಲ್ಪವನ್ನು ತಗೊಂಡಿಲ್ಲ. ಭಾರತೀಯ ಜನತಾ ಪಕ್ಷ ಪಾರ್ಟಿ ಇದನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡ್ತಾ ಇದೆ. ಅದನ್ನು ನೋಡ್ಕೊಂಡು ಇವತ್ತು ನಾವು ಕೂಡ ರಾಷ್ಟ್ರೀಯ ಭಾರತೀಯ ಜನತಾ ಪಕ್ಷ ಮಹಿಳಾ ಮೋರ್ಚಾ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತ ಹೇಳಿ ಇದರಲ್ಲಿ ಯಾವುದೇ ಎಳ್ಳಷ್ಟು ರಾಜಕೀಯ ಪಕ್ಷ ಭೇದವನ್ನು ಮರೆತು ಯಾವುದೇ ಪಕ್ಷ ಸಿಂಬಲ್ ಅನ್ನು ಇಟ್ಕೊಂಡದೆ ಬರೀ ರಾಷ್ಟ್ರ ಮತ್ತೆ ಅವಳ ಚರಿತ್ರೆಯನ್ನು ಜನರಿಗೆ ತಲುಪಿಸುವಂತ ಹೇಳುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮಹಿಳೆ ಅಂದ್ರೆ ನಮ್ಗೆ ನೆನಪಾಗುವುದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಚೆನ್ನಮ್ಮ, ಕಿತ್ತೂರು ಚೆನ್ನಮ್ಮ, ಒನಕೆ ಓಬವ್ವ ಈ ರೀತಿ. ಆದ್ರೆ ಉತ್ತರ ಭಾರತದಲ್ಲಿ ಒಂದು ಸಾಮಾನ್ಯ ಕುಟುಂಬಕ್ಕೆ, ಸಾಮಾನ್ಯ ಅಂದ್ರೆ ಒಂದು ಕುರಿ ಅಲೆಮಾರಿ ಕುಟುಂಬಕ್ಕೆ ಹುಟ್ಟಿದಂತ ಒಬ್ಳು ಹೆಣ್ಮಗಳು ಕ್ಷತ್ರಿಯ ರೂಪದಲ್ಲಿ ಬಂದು ಯುದ್ಧವನ್ನು ಮಾಡ್ತಾಳೆ, ಅಭಿವೃದ್ಧಿಯನ್ನು ಪಡಿಸ್ತಾಳೆ ರಾಜ್ಯವನ್ನು. ಆತ್ಮನಿರ್ಭರ ಭಾರತ ಅಂತ ಇವತ್ತು ಮೋದಿ ಹೇಳ್ತಾ ಇದ್ದಾರೆ. 17ನೇ ಶತಮಾನದಲ್ಲಿ ಅಹಲ್ಯಾಬಾಯಿ ಅವರೇ ಆತ್ಮನಿರ್ಭರ ಅವರ ರಾಜ್ಯವನ್ನಾಗಿ ಮಾಡುವಂತ ಅನೇಕ ಇವತ್ತು ಮಹೇಶ್ವರಿ ಸಾರಿ ಅದನ್ನ
ನಮಗೆ ಕೊಟ್ಟಿರುವಂಥದ್ದು ಅಹಲ್ಯಾಬಾಯಿ ಹೋಳ್ಕರ್. ಇವತ್ತು ನಾವೆಲ್ಲರೂ ಕೂಡ ಅನೇಕರು ಮನೋರಂಜನೆಗಾಗಿ ಎಲ್ಲ ಪ್ರವಾಸ, ನಮ್ಮ ಪ್ರವಾಸ ಇಂಥ ಗತವೈಭವವನ್ನು ಸಾರಿದಂಥ ಅನೇಕ ಒಂದು ವೀರ ಮಹಿಳೆಯರ, ವೀರ ಪುರುಷರ ಒಂದು ಗತವೈಭವವನ್ನು ನೋಡುವಂಥ ಕೆಲಸವನ್ನು ನಾವು ಮಾಡಬೇಕು. ಇವರು ನಮಗೆ ಪ್ರೇರಣೆ ಆಗಬೇಕು.